ರಿಚರ್ಡ್ ಆಂಟನಿ. ರಕ್ಷಿತ್ ಶೆಟ್ಟಿ ಅವರು ಬರೆದು ನಿರ್ದೇಶನ ಮಾಡುತ್ತಿರುವ ಎರಡನೇ ಚಿತ್ರ. ಇದು ನೀವೆಲ್ಲರೂ ಈಗಾಗಲೇ ನೋಡಿರುವಂತಹ ಉಳಿದವರು ಕಂಡಂತೆಯ ಪ್ರೀಕ್ವೆಲ್ ಆ್ಯಂಡ್ ಸೀಕ್ವೆಲ್. ಉಳಿದವರು ಕಂಡಂತೆ ಮೊದಲು ನಡೆದ ಘಟನೆ ಮತ್ತು ಅದರ ನಂತರ ನಡೆದ ಘಟನೆ ಆಧರಿಸಿದೆ ಎಂದು ಸ್ವತಃ ರಕ್ಷಿತ್ ಶೆಟ್ಟಿ ಅವರು ಹೇಳಿಕೊಂಡಿದ್ದಾರೆ. ಈ ಚಿತ್ರ 2021ರಲ್ಲಿ ಹೊಂಬಾಳೆ ಫಿಲಮ್ಸ್ ಅವರ ಅಡಿಯಲ್ಲಿ ಅನೌನ್ಸ್ಮೆಂಟ್ ಆಗಿ ಇಲ್ಲಿವರೆಗೂ ಯಾವುದೇ ಅಪ್ಡೇಟ್ ಇಲ್ಲ. ರೀಸೆಂಟ್ಲಿ ಎಲೆಕ್ಷನ್ ಟೈಮಲ್ಲಿ ಮೇ ಎಂಡಿಂಗ್ನಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಸ್ವತಃ ರಕ್ಷಿತ್ ಶೆಟ್ಟಿ ಅವರೇ ಮೀಡಿಯಾದವ್ರ ಜೊತೆ ಹಂಚ್ಕೊಂಡಿದ್ರು. ಮೇ ಎಂಡಿಂಗ್ ಅಷ್ಟೆಲ್ಲ ಆಲ್ಮೋಸ್ಟ್ ನಮ್ಮ ಟೀಮಲ್ಲಿ ಇಲ್ಲಿ ಶಿಫ್ಟ್ ಆಗಿದ್ದೀವಿ, ಮೇ ಎಂಡಿಂಗಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ಒಂದೇ ಒಂದು ಅಪ್ಡೇಟನ್ನು ಕೊಡ್ತಾ ಇಲ್ಲ. ಉಳಿದವರು ಕಂಡಂತೆ ಚಿತ್ರ ಕಲ್ಟ್ ಕ್ಲಾಸಿಕ್ ಹಿಟ್ಗೆ ಸೇರಿಕೊಂಡಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಘಟನೆ ಒಂದೇ, ನೋಡಿರುವ ಮುಖ ಹಲವು. ನೋಡಿರುವ ಪ್ರತಿಯೊಬ್ಬರ ದೃಷ್ಟಿಕೋನದಲ್ಲೂ ಸಾಗುವಂತಹ ಕತೆ ಉಳಿದವರು ಕಂಡಂತೆ. ರಿಲೀಸ್ ಆದ ಬಳಿಕ ಅಷ್ಟೇನು ಯಶಸ್ಸು ಕಾಣದಿದ್ದರೂ ಅದರ ಪರಿಣಾಮ ಇವತ್ತಿಗೂ ಯಥೇಚ್ಛವಾಗಿದೆ. ಆ ರೀತಿಯ ಒಂದು ಸ್ಕ್ರೀನ್ ಪ್ಲೇ, ಹಂತ ಹಂತದ ಕತೆ ರಚನೆ, ಕರಾವಳಿಯ ಭಾಷೆ, ಈ ರೀತಿಯಲ್ಲಿ ಕನ್ನಡಿಗರ ಮನೆಗೆದ್ದ ಚಿತ್ರ ಎರಡನೇ ಭಾಗಕ್ಕೆ ಕನ್ನಡಿಗರು ಕಾತುರದಿಂದ ಕಾದು ಕುಳಿತಿದ್ದಾರೆ. ಮೇ ತಿಂಗಳಲ್ಲಿ ಚಿತ್ರೀಕರಣ ಆರಂಭ ಎಂಬ ಮಾಹಿತಿ ಬಿಟ್ಟಿದ್ದ ರಕ್ಷಿತ್ ಶೆಟ್ಟಿ ಅವರು 6 ತಿಂಗಳಾದರೂ ಯಾವುದೇ ಒಂದು ಅಪ್ಡೇಟ್ನ ಬಿಡ್ತಾ ಇಲ್ಲ. ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತೋ, ಯಾವಾಗ ಅದನ್ನು ಕಣ್ತುಂಬ್ಕೊಳ್ತೀವೋ ಅಂತ ಕಾಯುತ್ತಿರುವ ಸಿನಿ ಪ್ರಿಯರಿಗೆ ಶೆಟ್ರು ಯಾವಾಗ ಗುಡ್ ನ್ಯೂಸ್ ಕೊಡ್ತಾರೋ ಕಾದು ನೋಡಬೇಕು. ಅನೌನ್ಸ್ಮೆಂಟ್ ಆಗಿ 3 ವರ್ಷ ಕಳೆದು 4ನೇ ವರ್ಷದ ಹತ್ತತ್ರ ಹೋಗ್ತಾ ಇದೆ. ಆದರೂ ಕೂಡ ಯಾವುದೇ ಒಂದು ಅಪ್ಡೇಟ್ ಬಿಡ್ತಾ ಇಲ್ಲ. ನೀವು ಯಾರಾದರೂ ಈ ಚಿತ್ರಕ್ಕೆ ಕಾಯ್ತಾ ಇದ್ದರೆ, ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿಕೊಂಡು ಯಾರ್ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗೋಣ. ಬಾಯ್.